Good morning, dear students. I am Bharat Tesin, your social science teacher. Dear students, today in this class we will discuss about the new lesson in history part, the political developments of 20th century or the political dimensions of 20th century. 20ನೇ ಶತಮಾನದ ರಾಜಕೀಯ ಆಯಾಮಗಳು ಅಥವಾ ರಾಜಕೀಯ ಘಟನೆಗಳನ್ನು ಕುರಿತು ಇಂದು ನಾವು ತಿಳಿತಾ ಹೋಗೋಣ. ಫಸ್ಟ್ ವರ್ಲ್ಡ್ ವಾರ್. This is one of the most important incident of 20th century and this is also one of the biggest war in the world. ವಿಶ್ವ ಕಂಡಿರ್ತಕ್ಕಂಥ ಅತ್ಯಂತ ದೊಡ್ಡ ಪ್ರಮಾಣದ ಯುದ್ಧ, ಅತ್ಯಂತ ಹಿಂಸಾತ್ಮಕವಾದ ಯುದ್ಧ ಯಾವುದು ಅಂದರೆ ಪ್ರಥಮ ಮಹಾಯುದ್ಧ. ಇದರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿತಾ ಹೋಗೋಣ. ಫಸ್ಟ್ ವಿ ಡಿಸ್ಕಸ್ ಅಬೌಟ್ ದ ವರ್ಲ್ಡ್ ಬಿಫೋರ್ ಫಸ್ಟ್ ವರ್ಲ್ಡ್ ವಾರ್. ಪ್ರಥಮ ಮಹಾಯುದ್ಧ ನಡೆಯೋಕ್ಕೂ ಮುಂಚೆ ಜಗತ್ತು ಯಾವ ರೀತಿ ಇತ್ತು, ಆವಾಗಿನ ರಾಜಕೀಯ ಸಂದರ್ಭಗಳು, ಪೊಲಿಟಿಕಲ್ ಸಿಚುಯೇಷನ್ ಯಾವ ರೀತಿ ಇತ್ತು ಅನ್ನೋದು ನಾವು ನೋಡೋಣ. ಸೊ ದೇರ್ ವರ್ ಫ್ರೀಕ್ವೆಂಟ್ ಸ್ಟ್ರೈಫ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಅಮಾಂಗ್ ದ ಯುರೋಪಿಯನ್ ಕಂಟ್ರೀಸ್. ಇಲ್ಲಿ ಯುರೋಪಿನ ಕಂಟ್ರಿಗಳ ನಡುವೆ ಏನಾಗಿತ್ತು, ಕಲಹಗಳಿದ್ವು, ವೈಷಮ್ಯಗಳಿದ್ವು, ದ್ವೇಷಗಳನ್ನು ನಾವು ಕಾಣ್ತೀವಿ. ಯುರೋಪಿಯನ್ ಕಂಟ್ರೀಸ್ ಅಂದರೆ ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಇಟಲಿ, ಆಸ್ಟ್ರಿಯಾ, ಹಂಗೇರಿ ಆ್ಯಂಡ್ ರಷ್ಯಾ ಟು ಗೈನ್ ಕಂಟ್ರೋಲ್ ಓವರ್ ಯುರೋಪ್ ಆ್ಯಂಡ್ ದ ಕಾಲೋನೀಸ್. ಈ ಎಲ್ಲ ರಾಷ್ಟ್ರಗಳಾಗಿರ್ಬೋದು, ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಇಟಲಿ, ಆಸ್ಟ್ರೇಲಿಯಾ, ರಷ್ಯಾ, ಈ ಎಲ್ಲ ರಾಷ್ಟ್ರಗಳು ವಸಾಹತುಗಳ ಮೇಲೆ ಅಂದರೆ ಕಾಲೋನೀಸ್ಗಳ ಮೇಲೆ ತಮ್ಮ ಕಂಟ್ರೋಲನ್ನು ತೆಗೆದುಕೊಳ್ಳೋದಕ್ಕೆ ಪರಸ್ಪರ ಏನಾಗಿದ್ವು, ಕಾಂಪಿಟೇಷನ್ನಲ್ಲಿ, ಕಲಹಗಳಲ್ಲಿ, ಹೋರಾಟದಲ್ಲಿ ತೊಡಗಿದ್ವು. ನೆಕ್ಸ್ಟ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆ್ಯಂಡ್ ನ್ಯೂ ಇನ್ವೆನ್ಷನ್ಸ್ ರಿಸಲ್ಟೆಡ್ ಇನ್ ದ ಸೆವೆರ್ ಕಾಂಪಿಟೇಷನ್. ಈ ಟೈಮಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ಆಯಿತು, ಕೈಗಾರಿಕಾ ಕ್ರಾಂತಿಗಳಾಯಿತು. ಈ ಕೈಗಾರಿಕಾ ಕ್ರಾಂತಿಗಳಿಂದಲೂ ಕೂಡ ಕಾಂಪಿಟೇಷನ್ ಹೆಚ್ಚಾಗ್ತಾ ಹೋಯಿತು ಒಂದು ರಾಷ್ಟ್ರ ಮತ್ತು ಇನ್ನೊಂದು ರಾಷ್ಟ್ರಗಳ ನಡುವೆ. There is a competition among the European countries to capture the markets and resources of the country including India. ಇಲ್ಲಿ ಏನಾಗುತ್ತೆ, ಕೈಗಾರಿಕಾ ಕ್ರಾಂತಿಯಿಂದಾಗಿ ಏನಾಗುತ್ತೆ, ನಮ್ಮ ಇಂಡಿಯಾದಲ್ಲಾಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿನ ಮಾರ್ಕೆಟನ್ನು ತಮ್ಮ ಕಂಟ್ರೋಲಿಗೆ ತೆಗೆದುಕೊಳ್ಳೋದಕ್ಕೆ, ಅಲ್ಲಿನ ಸಂಪನ್ಮೂಲಗಳನ್ನು ಕಬಳಿಸ್ಬೇಕು ಅಂತ ಪ್ರತಿಯೊಂದು ರಾಷ್ಟ್ರಗಳು ಏನು ಮಾಡ್ತವೆ, ಹೋರಾಟ ಆಡೋದಕ್ಕೆ ಅಥವಾ ಆಕ್ರಮಣದಲ್ಲಿ ನಿರತ ಆಗ್ತವೆ ಅಂತ ಹೇಳ್ಬೋದು. ತಮ್ಮ ಬೇರೆ ಬೇರೆ ದೇಶಗಳ ನಡುವೆ ಬೇರೆ ದೇಶದ ಸಂಪನ್ಮೂಲವನ್ನು ಕಬಳಿಸೋದಕ್ಕೋಸ್ಕರ ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಸೊ ದಿಸ್ ಶೂಕ್ ದ ಬ್ಯಾಲೆನ್ಸ್ ಆಫ್ ಪವರ್ ಬಿಟ್ವೀನ್ ಯುರೋಪಿಯನ್ ಕಂಟ್ರೀಸ್. ಇಲ್ಲಿ ಶೂಕ್ ಅಂದರೆ ನಡುಗಿತು ಅಥವಾ ಇದರಿಂದ ಏನಾಗುತ್ತೆ, ಯುರೋಪಿಯನ್ ಕಂಟ್ರೀಸಲ್ಲಿ ಸಮತೋಲನನೇ ಕುಸಿದು ಹೋಗ್ಬಿಡುತ್ತೆ. ಅಂದರೆ ಪ್ರತಿಯೊಂದು ದೇಶ ಕೂಡ ತನ್ನ ಎಕನಾಮಿಕ್ ಬ್ಯಾಲೆನ್ಸನ್ನು ಕಳ್ಕೊಳುತ್ತೆ, ಪೊಲಿಟಿಕಲ್ ಬ್ಯಾಲೆನ್ಸನ್ನು ಕಳ್ಕೊತ ಹೋಗುತ್ತೆ ಅಂತ ನಾವು ನೋಡ್ತೀವಿ. ಕಾಸಸ್ ಆಫ್ ದ ಫಸ್ಟ್ ವರ್ಲ್ಡ್ ವಾರ್. ಹಾಗಾದರೆ ಪ್ರಥಮ ಮಹಾಯುದ್ಧದ ಕಾರಣಗಳು ಏನು ಅನ್ನೋದನ್ನು ನೋಡೋಣ. ಫಸ್ಟ್ ಒನ್, ಎ ವೆರಿ ಸ್ಟ್ರಾಂಗ್ ನೇಷನ್ ಇಂಡಲ್ಜ್ಡ್ ಇನ್ ಎಕ್ಸ್ಟ್ರೀಮ್ ಮಿಲಿಟರೈಸೇಷನ್. ಎಕ್ಸ್ಟ್ರೀಮ್ ಮಿಲಿಟರೈಸೇಷನ್ ಮೀನ್ಸ್ ಅತಿಯಾದ ಮಿಲಿಟರೀಕರಣ. ಅಂದರೆ ಎಲ್ಲ ರಾಷ್ಟ್ರಗಳು, ಎವರ್ ಯುರೋಪಿಯನ್ ಕಂಟ್ರೀಸ್ ಇಂಡಲ್ಜ್ಡ್ ಇನ್ ಎಕ್ಸ್ಟ್ರೀಮ್ ಮಿಲಿಟರೈಸೇಷನ್. ಎಲ್ಲ ರಾಷ್ಟ್ರಗಳು ಏನು ಮಾಡ್ತವೆ, ಯುರೋಪಿಯನ್ ಎಲ್ಲ ರಾಷ್ಟ್ರಗಳು ಅತ್ಯಂತ ಮಿಲಿಟರೀಕರಣವನ್ನು ಮಾಡ್ತವೆ, ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಸೈನಿಕರ ಸಂಖ್ಯೆಯನ್ನು, ಸೋಲ್ಜರ್ ಸಂಖ್ಯೆಯನ್ನು ಹೆಚ್ಚಿಸ್ತಕ್ಕಂತಹ ಕಾರ್ಯದಲ್ಲಿ ತೊಡಗ್ತವೆ. ನೆಕ್ಸ್ಟ್, ಮೆನಿ ಅಲಿಯನ್ಸ್ ಪ್ಯಾಕ್ಟ್ಸ್ ವರ್ ಫಾರ್ಮ್ಡ್. ಅಂದರೆ ಅನೇಕ ಮೈತ್ರಿಕೂಟಗಳು ಏನಾಗ್ತವೆ, ಉಗಮಗೊಳ್ತವೆ. ಅಂದರೆ ರಾಷ್ಟ್ರಗಳು ಒಂದೊಂದು ಗುಂಪನ್ನು ಮಾಡ್ಕೊತ ಹೋಗ್ತವೆ. ಆ ಗುಂಪುಗಳಲ್ಲಿ ಏನು ಮಾಡ್ತವೆ, ಒಂದು ಗುಂಪು ಇನ್ನೊಂದು ಗುಂಪು ರಾಷ್ಟ್ರಗಳ ನಡುವೆ ಏನಾಗುತ್ತೆ, ವೈರತ್ವದ ಭಾವನೆಗಳು ಬೆಳೀತಾ ಹೋಗ್ತವೆ. ಎಕ್ಸ್ಟ್ರೀಮ್ ನ್ಯಾಷನಲಿಸಮ್ ಬಿಗ್ಯಾನ್ ಟು ಡೆವಲಪ್ ಇನ್ ಸಮ್ ಕಂಟ್ರೀಸ್. ಎಲ್ಲ ರಾಷ್ಟ್ರಗಳಲ್ಲಿ ಎಕ್ಸ್ಟ್ರೀಮ್ ನ್ಯಾಷನಲಿಸಮ್, ಅತಿಯಾದ ರಾಷ್ಟ್ರೀಯತೆ ಬೆಳೀತಾ ಹೋಗುತ್ತೆ. ನಮ್ಮ ದೇಶನೇ ಅತ್ಯಂತ ಗ್ರೇಟ್, ನಮ್ಮ ದೇಶ ಬಿಟ್ಟು ಬೇರೆ ಎಲ್ಲ ದೇಶಗಳು ಅತ್ಯಂತ ಕೀಳು ಅಂತಕ್ಕಂಥ ಭಾವನೆಗಳನ್ನು ಎಲ್ಲ ರಾಷ್ಟ್ರಗಳು ಹೊಂದುತ್ತವೆ. ಇಂಪೀರಿಯಲಿಸ್ಟ್ ಟೆಂಡೆನ್ಸೀಸ್ ಸ್ಟ್ರೆಂಥೆನ್ಡ್ ಅಂದರೆ ಬಲಪಡಿಸುವುದು. ಇಲ್ಲೇನಾಗುತ್ತೆ, ಇಂಪೀರಿಯಲಿಸ್ಟಿಕ್ ಟೆಂಡೆನ್ಸೀಸ್ ಅಂದರೆ
ವಸಾಹತುಕರಣ ಅಥವಾ ಸಾಮ್ರಾಜ್ಯಶಾಹಿ ನೀತಿಗಳೇನಾಗ್ತವೆ ಬಲಗೊಳ್ತಾ ಹೋಗ್ತವೆ. ಒಂದು ರಾಷ್ಟ್ರ ಏನು ಮಾಡುತ್ತೆ ಇನ್ನೊಂದು ರಾಷ್ಟ್ರನ ತನ್ನ ಕಂಟ್ರೋಲಿಗೆ ತೆಗೆದುಕೋಬೇಕು ಅಂತಕ್ಕಂಥ ಭಾವನೆಯನ್ನೇ ಏನು ಮಾಡುತ್ತವೆ ಬೆಳೆಸ್ಕೊಂತ ಹೋಗ್ತವೆ. ದ ವರ್ಲ್ಡ್ ವಾಸ್ ಡಿವೈಡೆಡ್ ಇಂಟು ಟೂ ಗ್ರೂಪ್ಸ್. ಬ್ರಿಟನ್, ಫ್ರಾನ್ಸ್ ಆ್ಯಂಡ್ ರಷ್ಯಾ ಫಾರ್ಮ್ಡ್ ಟ್ರಿಪಲ್ ಎಂಟಿಟಿ and Germany, Austria, Hungary formed Triple Alliance. Italy also joined the Triple Alliance. ಇಲ್ಲಿ ಇಡೀ ಯುರೋಪಿನ ರಾಷ್ಟ್ರಗಳು ಎರಡು ಡಿವೈಡ್ ಆಗ್ತವೆ. ಅದರಲ್ಲಿ ಫಸ್ಟಲ್ಲಿ ಬ್ರಿಟನ್, ಫ್ರಾನ್ಸ್, ರಷ್ಯಾ ಇವು ಟ್ರಿಪಲ್ ಎಂಟೆಂಟೆ ಅಂತಕ್ಕಂಥ ಒಂದು ಬಣವನ್ನು ಶಕ್ತಿ ಬಣವನ್ನು ಮಾಡ್ಕೊತಾರೆ. ಆ್ಯಂಡ್ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಫಾರ್ಮ್ಡ್ ಟ್ರಿಪಲ್ ಅಲಿಯನ್ಸ್. ಜರ್ಮನಿ, ಆಸ್ಟ್ರಿಯಾ ಮತ್ತು ಹಂಗೇರಿ ರಾಷ್ಟ್ರಗಳು ಟ್ರಿಪಲ್ ಅಲಿಯನ್ಸ್ ಅಂತಕ್ಕಂತಹ ಒಂದು ಕದನ ಸೌಹಾರ್ದತೆಯ ಅಂದರೆ ಯುದ್ಧ ಬಣಗಳನ್ನಾಗಿ ಮಾಡ್ಕೊತವೆ. ಈ ಎರಡೂ ಬಣಗಳ ನಡುವೆ ಏನಾಗುತ್ತೆ ದ್ವೇಷ, ವೈಷಮ್ಯ, ಆಕ್ರಮಣಶೀಲತೆಗಳು ಬೆಳೀತಾ ಹೋಗ್ತವೆ. ಆ್ಯಂಡ್ ಆಫ್ಟರ್ ಆರ್ ಲೇಟರ್ ಇಟಲಿ ಆಲ್ಸೋ ಜಾಯ್ನ್ಡ್ ದ ಅಲಯನ್ಸ್. ಈ ಒಂದು ಟ್ರಿಪಲ್ ಅಲಯನ್ಸಿಗೆ ನಂತರ ಇಟಲಿ ಕೂಡ ಜಾಯ್ನ್ ಆಗುತ್ತೆ, ಸೇರ್ಕೊಳ್ಳುತ್ತೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಇಮಿಡಿಯೇಟ್ ಕಾಸಸ್ ಆಫ್ ಫಸ್ಟ್ ವರ್ಲ್ಡ್ ವಾರ್ ಅಂದರೆ ಪ್ರಥಮ ಮಹಾಯುದ್ಧದ ತತ್ಕ್ಷಣದ ಕಾರಣ ಏನು, ರೀಸೆಂಟ್ ಕಾಸ್ ಏನು ಅಂತ ನೋಡಿದಾಗ, ಸೊ ದ ಇಮಿಡಿಯೇಟ್ ಕಾಸ್ ಫಾರ್ ದ ವಾರ್ ವಾಸ್ ಅಸಾಸಿನೇಷನ್ ಆಫ್ ದ ಆಸ್ಟ್ರಿಯನ್ ಪ್ರಿನ್ಸ್ ಆರ್ಚ್ಡ್ಯೂಕ್ ಫ್ರಾನ್ಸ್ ಫರ್ಡಿನ್ಯಾಂಡ್ ಆನ್ 28th July. This created a rift between Austria and Serbia. ಇಲ್ಲಿ ಇಮಿಡಿಯೇಟ್ ಕಾಸಸ್ ಏನು ಅಂದರೆ ಆಸ್ಟ್ರಿಯಾದ ಒಬ್ಬ ರಾಜಕುಮಾರನಾಗಿರ್ತಕ್ಕಂಥ ಆಸ್ಟ್ರಿಯನ್ ಪ್ರಿನ್ಸ್ ಆರ್ಚ್ಡ್ಯೂಕ್ ಫ್ರಾನ್ಸ್ ಫರ್ಡಿನ್ಯಾಂಡ್ ಅಂತಕ್ಕಂಥನು 28 ಜುಲೈ ತಿಂಗಳಿನಲ್ಲಿ ಕೊಲೆ ಆಗ್ತಾನೆ, ಹತ್ಯೆ ಆಗುತ್ತೆ ಅವನು. ಸೊ ಈ ಹತ್ಯೆಯನ್ನು ಮಾಡಿರ್ತಕ್ಕಂಥರು ಸರ್ಬಿಯಾ ದೇಶದವರು ಅಂತಕ್ಕಂತಹ ಅನುಮಾನ ಯಾರಿಗೆ ಉಂಟಾಗುತ್ತೆ, ಆಸ್ಟ್ರಿಯಾದವರಿಗೆ ಉಂಟಾಗುತ್ತೆ. ಈ ರೀತಿ ದಿಸ್ ಸಿಚುಯೇಷನ್ ಆರ್ ದಿಸ್ ಈವೆಂಟ್ ಈಸ್ ಕ್ರಿಯೇಟೆಡ್ ಎ ರಿಫ್ಟ್ ಬಿಟ್ವೀನ್ ಆಸ್ಟ್ರಿಯಾ ಆ್ಯಂಡ್ ಸರ್ಬಿಯಾ. ಈ ರೀತಿ ಉಂಟಾಗಿರ್ತಕ್ಕಂಥ ಕದನದಲ್ಲಿ ಆಸ್ಟ್ರಿಯಾ ಮತ್ತು ಸರ್ಬಿಯಾ ನಡುವೆ ಏನಾಗುತ್ತೆ ದ್ವೇಷ ಉಂಟಾಗ್ತಾ ಹೋಗುತ್ತೆ. ಅಂದರೆ ಆಸ್ಟ್ರಿಯಾದ ರಾಜಕುಮಾರನನ್ನು ಸರ್ಬಿಯಾ ದೇಶದವರು ಏನು ಮಾಡಿದ್ದಾರೆ, ಕೊಂದಿದ್ದಾರೆ ಅಂತಕ್ಕಂತಹ ಭಾವನೆ ಆಸ್ಟ್ರಿಯಾದ ಜನತೆಗೆ, ಅಲ್ಲಿನ ರಾಜರಿಗೆ ಉಂಟಾಗಿ ಈ ಎರಡು ರಾಜ್ಯಗಳ ನಡುವಿನ ಯುದ್ಧ ಏನಾಗುತ್ತೆ ಮುಂದೆ ಪ್ರಥಮ ಯುದ್ಧ ಆಗಿ ರೂಪುಗೊಳ್ಳುತ್ತೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಕೋರ್ಸ್ ಆಫ್ ದ ವಾರ್. ಕೋರ್ಸ್ ಅಂದರೆ ಯುದ್ಧದ ಒಂದು ಮಾರ್ಗ ಅಂತ ಕರಿತೀವಿ. ಯಾವ ರೀತಿ ಯುದ್ಧ ನಡೀತು ಅಂತ ನಾವು ನೋಡ್ತಾ ಹೋಗೋಣ. ಇನ್ ದ ಬಿಗಿನಿಂಗ್ ಅಮೆರಿಕಾ ವಾಸ್ ನ್ಯೂಟ್ರಲ್. ಬೈ ದ ಟೈಮ್ ದ ವಾರ್ ಎಂಡೆಡ್ ದ ಪಿಕ್ಚರ್ ಹ್ಯಾಡ್ ಚೇಂಜ್ಡ್. ಅಂದರೆ ಯುದ್ಧದ ಆರಂಭದಲ್ಲಿ ಅಮೆರಿಕ ಯುದ್ಧದಲ್ಲಿ ಭಾಗವಹಿಸಲಿಲ್ಲ, ಅದು ತಟಸ್ಥವಾಗಿತ್ತು, ನ್ಯೂಟ್ರಲ್ ಆಗಿತ್ತು. ಆದರೆ ಈ ಯುದ್ಧ ಕೊನೆ ಹಂತಕ್ಕೆ ತಲುಪಿದಾಗ ಇಲ್ಲಿ ಏನಾಗುತ್ತೆ ಸಿಚುಯೇಷನ್ ಚೇಂಜ್ ಆಗುತ್ತೆ. ಅಮೆರಿಕ ಹ್ಯಾಡ್ ಜಾಯ್ನ್ಡ್ ಬ್ರಿಟನ್ ಆ್ಯಂಡ್ ಫ್ರಾನ್ಸ್. ಅಮೆರಿಕ ಬ್ರಿಟನ್ ಮತ್ತು ಫ್ರಾನ್ಸ್ಗಳ ಜೊತೆಗೆ ಸೇರುತ್ತೆ. ಆ ಎರಡು ರಾಷ್ಟ್ರಗಳಿಗೆ ಅಮೆರಿಕ ಏನು ಮಾಡುತ್ತೆ, ಸಪೋರ್ಟನ್ನು ಮಾಡುತ್ತೆ. ಇನ್ ನವೆಂಬರ್ 1917 a socialist revolution took place which prompted Russia to arrive at a ceasefire. ಇಲ್ಲಿ ಏನಾಗುತ್ತೆ, ರಷ್ಯಾದಲ್ಲಿ 1917ನಲ್ಲಿ ಒಂದು ಸಾಮಾಜಿಕ ಚಳುವಳಿ ಉಂಟಾಗುತ್ತೆ. ಈ ಚಳುವಳಿಯಿಂದ ಏನು ಮಾಡುತ್ತೆ, ರಷ್ಯಾ ಟು ಅರೈವ್ ceasefire treaty ಅಂದರೆ ಅಗ್ರಿಮೆಂಟ್. ರಷ್ಯಾ ಅರೈವ್ ಅಟ್ ಎ ceasefire ಅಗ್ರಿಮೆಂಟ್ ವಿತ್ ಜರ್ಮನಿ ಆ್ಯಂಡ್ ವಿತ್ಡ್ರಾ ಫಾರ್ ದ ವಾರ್. ಅಲ್ಲಿ ರಷ್ಯಾದಲ್ಲಿ ಕ್ರಾಂತಿ ಆಗಿದ್ದರಿಂದ ರಷ್ಯಾ ಏನು ಮಾಡುತ್ತೆ, ಜರ್ಮನಿಯೊಂದಿಗೆ ಒಪ್ಪಂದವನ್ನು ಮಾಡ್ಕೊಂಡ್ಬಿಟ್ಟು ಯುದ್ಧದಿಂದ ಅದು ಹಿಂದೆ ಸರಿಯುತ್ತೆ, ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಅದು ಯುದ್ಧದಿಂದ ಹೊರಗುಳಿಯುತ್ತೆ. ಅಲ್ಟಿಮೇಟ್ಲಿ ಜರ್ಮನಿ ವಾಸ್ ಅಟ್ಯಾಕ್ಡ್ ಬೈ ಟ್ರಿಪಲ್ ಎಂಟೆಂಟೆ ಕಂಟ್ರೀಸ್ ಆ್ಯಂಡ್ ವಾಸ್ ಡಿಫೇಟೆಡ್. ಕೊನೆಗೆ ಟ್ರಿಪಲ್ ಎಂಟೆಂಟೆ ಅಂತಕ್ಕಂಥ ಎಲ್ಲ ಬಣದ ರಾಷ್ಟ್ರಗಳು ಜರ್ಮನಿಯ ಮೇಲೆ ದಾಳಿ ಮಾಡ್ತವೆ. ಆವಾಗ
ಜರ್ಮನಿ ಸೋಲನ್ನು ಅನುಭವಿಸುತ್ತೆ. ಈ ರೀತಿ ಪ್ರಥಮ ಮಹಾಯುದ್ಧ ಜರ್ಮನಿಯ ಸೋಲಿನೊಂದಿಗೆ ಅಂತ್ಯಗೊಳ್ಳುತ್ತೆ. ಇಲ್ಲಿ ಟ್ರಿಪಲ್ ಎಂಟೆಂಟೆ ರಾಷ್ಟ್ರಗಳು ಈ ಪ್ರಥಮ ಮಹಾಯುದ್ಧದಲ್ಲಿ ಗೆಲುವನ್ನು ಸಾಧಿಸುತ್ತೆ. ಎಫೆಕ್ಟ್ಸ್ ಆಫ್ ದ ಫಸ್ಟ್ ವರ್ಲ್ಡ್ ವಾರ್ ಆರ್ ಇಂಪ್ಯಾಕ್ಟ್ ಆಫ್ ಫಸ್ಟ್ ವರ್ಲ್ಡ್ ವಾರ್. ಹಾಗಾದರೆ ಪ್ರಥಮ ಮಹಾಯುದ್ಧದ ಪರಿಣಾಮಗಳೇನು ಅಂತನ್ನೋದನ್ನ ನೋಡೋಣ. ಇನ್ 1919 ದ ಅಲಯನ್ಸ್ ಸೈನ್ಡ್ ಎ ವರ್ಸೆಲ್ಸ್ ಟ್ರೇಟಿ. ಈ ಒಂದು ಯುದ್ಧದ ನಂತರ ಟ್ರಿಪಲ್ ಅಲಿಯನ್ಸ್ ಅಂತ ರಾಷ್ಟ್ರಗಳು ಏನು ಮಾಡ್ತವೆ, ವರ್ಸೆಲ್ಸ್ ಅಂತಕ್ಕಂಥ ಒಂದು ಟ್ರೇಟಿ ಒಪ್ಪಂದಕ್ಕೆ ಸಹಿಯನ್ನು ಮಾಡ್ತವೆ. ಆಸ್ಟ್ರೇಲಿಯಾ, ಹಂಗೇರಿ ಆ್ಯಂಡ್ ದ ಆಟೋಮನ್ ಕಿಂಗ್ಡಮ್ಸ್ ಲಾಸ್ಟ್ ದೇರ್ ಐಡೆಂಟಿಟಿ. ಈ ಯುದ್ಧದಿಂದ, ಈ ಒಂದು ಒಪ್ಪಂದದಿಂದ ಏನಾಗುತ್ತೆ, ಆಸ್ಟ್ರೋ ಹಂಗೇರಿ ಅಂತಕ್ಕಂಥ ರಾಷ್ಟ್ರ ಆಗಿರ್ಬೋದು, ಆಟೋಮನ್ ಸಾಮ್ರಾಜ್ಯಗಳು ತಮ್ಮ ಅಸ್ತಿತ್ವವನ್ನೇ ಕಳ್ಕೊತವೆ, ತಮ್ಮ ಸಾಮ್ರಾಜ್ಯವನ್ನು ಕೂಡ ಕಳ್ಕೊತವೆ. ಜರ್ಮನಿ ಲಾಸ್ಟ್ ಮೋಸ್ಟ್ ಆಫ್ ಇಟ್ಸ್ ಏರಿಯಾ. ಜರ್ಮನಿ ತನ್ನ ಹಲವಾರು ಪ್ರದೇಶಗಳನ್ನು ಕಳ್ಕೊಂಡ್ಬಿಟ್ಟು ಟ್ರಿಪಲ್ ಎಂಟೆಂಟೆ ರಾಷ್ಟ್ರಗಳಿಗೆ ಕೊಡುತ್ತೆ. ದ ಮ್ಯಾಪ್ ಆಫ್ ಯುರೋಪ್ ಚೇಂಜ್ಡ್ ಡ್ರಾಸ್ಟಿಕಲಿ. ಅಂದರೆ ಯುರೋಪಿನ ಮ್ಯಾಪೇ ಕೂಡ ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ. ಇಲ್ಲಿ ಏನಾಗುತ್ತೆ, ಜರ್ಮನಿಯ ಹಲವಾರು ಪ್ರದೇಶಗಳು ಟ್ರಿಪಲ್ ಎಂಟೆಂಟೆ ರಾಷ್ಟ್ರಗಳಿಗೆ ಹೋಗೋದ್ರಿಂದ ಜರ್ಮನಿಯ ಮ್ಯಾಪ್ ಕೂಡ ಚೇಂಜ್ ಆಗುತ್ತೆ. ಯುರೋಪಿನ ಹಲವಾರು ರಾಷ್ಟ್ರಗಳ ಮ್ಯಾಪ್ ಕೂಡ ಚೇಂಜ್ ಆಗುತ್ತೆ. ಮೆನಿ ಸ್ಮಾಲ್ ಇಂಡಿಪೆಂಡೆಂಟ್ ನೇಷನ್ಸ್ ಕೇಮ್ ಇನ್ ಟು ಬೀಯಿಂಗ್. ಇಲ್ಲೇನಾಗುತ್ತೆ, ಹಲವಾರು ಸಣ್ಣ ಪುಟ್ಟ ಇಂಡಿಪೆಂಡೆಂಟ್ ರಾಷ್ಟ್ರಗಳು ಹುಟ್ಕೊಳುತ್ತೆ. ಅಂದರೆ ವಸಾಹತುಗಳಿಗೆ ಸ್ವಾತಂತ್ರ್ಯ ಸಿಕ್ಬಿಟ್ಟು ಇಲ್ಲಿ ಹಲವಾರು ಇಂಡಿಪೆಂಡೆಂಟ್ ರಾಷ್ಟ್ರಗಳು, ಸ್ವತಂತ್ರ ರಾಷ್ಟ್ರಗಳು ಉಗಮ ಆಗುತ್ತೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಡೆವಲಪ್ಮೆಂಟ್ಸ್ ಇನ್ ಪೋಸ್ಟ್ ವಾರ್ ಪೀರಿಯಡ್. ಅಂದರೆ ಯುದ್ಧದ ನಂತರ ಏನೇನು ಬೆಳವಣಿಗೆಗಳು ಉಂಟಾಗುತ್ತೆ ಅಂತ ನೋಡಿದಾಗ, ದ ಫೀಲಿಂಗ್ಸ್ ಆಫ್ ಶೇಮ್ ಆ್ಯಂಡ್ ಹ್ಯೂಮಲೈಸೇಷನ್ ಗೇವ್ ರೈಸ್ ಟು ಅಗ್ರೆಸಿವ್ ನ್ಯಾಷನಲಿಸಮ್. ಇಲ್ಲಿ ಏನಾಗುತ್ತೆ, ವರ್ಸೆಲ್ಸ್ ಟ್ರೇಟಿ ಏನಾಗಿದೆ, ಇದರಿಂದ ವರ್ಸೆಲ್ಸ್ ಟ್ರೇಟಿಯಿಂದ ಟ್ರಿಪಲ್ ಅಲಯನ್ಸ್ ರಾಷ್ಟ್ರಗಳು ತುಂಬಾ ನಷ್ಟವನ್ನು ಅನುಭವಿಸ್ತವೆ. ಅವಕ್ಕೆ ಇನ್ಸಲ್ಟ್, ಅವಮಾನ ಉಂಟಾಗುತ್ತೆ. ಇದರಿಂದ ಅಗ್ರೆಸಿವ್ ನ್ಯಾಷನಲಿಸಮ್, ಉಗ್ರ ರಾಷ್ಟ್ರೀಯತೆ ಬೆಳೆಯುತ್ತೆ. ಅಂದರೆ ಬೇರೆ ರಾಷ್ಟ್ರಗಳನ್ನು ನಾಶ ಮಾಡಬೇಕು, ಆ ಸೇಡನ್ನು ತೀರಿಸ್ಕೋಬೇಕು ಅಂತಕ್ಕಂಥ ಭಾವನೆ ಟ್ರಿಪಲ್ ಅಲಯನ್ಸ್ ರಾಷ್ಟ್ರಗಳಲ್ಲಿ ಬೆಳವಣಿಗೆ ಆಗುತ್ತೆ. ನೆಕ್ಸ್ಟ್, ದ ಕಂಪೆನ್ಸೇಷನ್ ಫಾರ್ ದ ಲಾಸ್ ಇನ್ ವಾರ್ ಅಫೆಕ್ಟೆಡ್ ದ ಪೀಪಲ್ ಅಡ್ವರ್ಸ್ಲಿ. ಅಂದರೆ ಇಲ್ಲಿ ಯುದ್ಧದ ನಷ್ಟ ಅಂತಕ್ಕಂಥದ್ದು ಎಲ್ಲ ಒಂದು ಟ್ರಿಪಲ್ ಅಲಯನ್ಸ್ ರಾಷ್ಟ್ರಗಳ ಮೇಲೆ ಉಂಟಾಗುತ್ತೆ. ಯುದ್ಧದ ನಷ್ಟಕ್ಕೆ ಎಲ್ಲ ಹೊಣೆ ಯಾರ ಮೇಲೆ ಹಾಕ್ತಾರೆ, ಟ್ರಿಪಲ್ ಎಂಟೆಂಟೆ ರಾಷ್ಟ್ರಗಳು ಟ್ರಿಪಲ್ ಅಲಯನ್ಸ್ ರಾಷ್ಟ್ರಗಳ ಮೇಲೆ ಹಾಕ್ತಾರೆ. ಈಗ ಜರ್ಮನಿ ಆಗಿರ್ಬೋದು, ಆಸ್ಟ್ರಿಯಾ, ಈ ರಾಷ್ಟ್ರಗಳ ಮೇಲೆ ಎಲ್ಲ ಯುದ್ಧ ನಷ್ಟ ಭರ್ತಿಯನ್ನು ತುಂಬಿದ್ರಿಂದ ಆ ರಾಷ್ಟ್ರಗಳಲ್ಲಿ ಏನಾಗುತ್ತೆ, ಬಡತನ ಆಗಿರ್ಬೋದು, ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ, ಸ್ಲಮ್ ಇನ್ ಡೆವಲಪ್ಮೆಂಟ್ ಲೆಡ್ ಟು ವೈಡ್ ಸ್ಪ್ರೆಡ್ dissatisfaction which was exploited by German industries or industrialists. ಅಂದರೆ ಇಲ್ಲಿ ಏನಾಗುತ್ತೆ, ಜರ್ಮನಿಯಲ್ಲಿ ಅತ್ಯಂತ ಬಡತನ, ಕೈಗಾರಿಕೆಗಳು ಕುಸಿದು ಬೀಳ್ತವೆ. ಜರ್ಮನಿಯ ಕೈಗಾರಿಕೆಗಳು ಕೂಡ ನಿಂತು ಹೋಗ್ತವೆ. ಇದರಿಂದ ಹಲವಾರು ಜನರು ಏನಾಗ್ತಾರೆ, ಹಸಿವಿನಿಂದ, ಬಡತನದಿಂದ ತುಂಬಾ ಕಷ್ಟಕ್ಕೆ ಸಿಲುಕ್ತಾರೆ ಅಂತ ಹೇಳ್ಬೋದು. ದಿಸ್ ಎನೇಬಲ್ಡ್ ದ ಗ್ರೋತ್ ಆಫ್ ಡಿಕ್ಟೇಟರ್ಶಿಪ್ಸ್. ಇದರಿಂದ ಡಿಕ್ಟೇಟರ್ಶಿಪ್ಸ್ ಅಂದರೆ ಸರ್ವಾಧಿಕಾರಿಗಳ ಏಳಿಗೆಗೆ ಕಾರಣ ಆಗುತ್ತೆ. ಅಂದರೆ ಈ ಪರಿಸ್ಥಿತಿಯನ್ನು ಯೂಸ್ ಮಾಡ್ಕೊತಾರೆ. ಜರ್ಮನಿಯಲ್ಲಾಗಿರ್ಬೋದು, ಇಟಲಿಯಲ್ಲಾಗಿರ್ಬೋದು, ಆಸ್ಟ್ರಿಯಾದಲ್ಲಾಗಿರ್ಬೋದು, ಆ ಒಂದು ಪರಿಸ್ಥಿತಿಯನ್ನು ಯುಟಿಲೈಸ್ ಮಾಡ್ಕೊಂಡ್ಬಿಟ್ರು ಅಲ್ಲಿ ಸರ್ವಾಧಿಕಾರ ಹೊಂದಿರತಕ್ಕಂಥ ಕಿಂಗ್ಸ್ ಏನಾಗ್ತಾರೆ, ಎಮರ್ಜ್ ಆಗ್ತಾರೆ. ದ ವೆಪನ್ ಮ್ಯಾನುಫ್ಯಾಕ್ಚರ್ಸ್ ಆ್ಯಂಡ್ ಟ್ರೇಡರ್ಸ್ ಮೇಕ್ ಮೋರ್ ಪ್ರಾಫಿಟ್. ಇಲ್ಲಿ ವೆಪನ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂತಹ ವ್ಯಾಪಾರಿಗಳಿಗೆ ಆಗಿರ್ಬೋದು, ಉತ್ಪಾದಕರಿಗೆ ಅತ್ಯಂತ ಹೆಚ್ಚಿನ ಲಾಭ ಉಂಟಾಗುತ್ತೆ. ಯಾಕಂದರೆ ಇಲ್ಲಿ ವೆಪನ್ಸಲ್ಲಿ ತುಂಬಾ ಕಾಂಪಿಟೇಷನನ್ನು ನಾವು ಕಾಣ್ತೀವಿ. ಸೊ ದೀಸ್ ಆರ್ ದ ಡೆವಲಪ್ಮೆಂಟ್ಸ್ ಇನ್ ಪೋಸ್ಟ್ ವಾರ್ ಪೀರಿಯಡ್. ನೆಕ್ಸ್ಟ್, ದ ರಷ್ಯನ್ ರೆವಲ್ಯೂಷನ್.
This is also one of the important dimension of 20th century. So, Russia, it is the largest country in the world. ವಿಶ್ವದ ಅತ್ಯಂತ ದೊಡ್ಡ ರಾಷ್ಟ್ರ ಅಂತಕ್ಕಂಥದ್ದು ಯಾವುದು ಅಂದರೆ ರಷ್ಯಾ. ಜಾರ್ಜ್ ರೂಲ್ಡ್ ದ ಕಂಟ್ರಿ ಇನ್ 19th ಸೆಂಚುರಿ. 19ನೇ ಶತಮಾನದಲ್ಲಿ ರಷ್ಯಾವನ್ನು ಜಾರ್ ದೊರೆಗಳು, ಜಾರ್ಸ್ ಅಂತ ಕರಿತೀವಿ, ಜಾರ್ ದೊರೆಗಳು ಏನು ಮಾಡ್ತಿರ್ತಾರೆ, ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಈ ಜಾರ್ಗ್ ದೊರೆಗಳ ವಿರುದ್ಧವಾಗಿ ರಷ್ಯಾದಲ್ಲಿ ಕ್ರಾಂತಿ ಉಂಟಾಗುತ್ತೆ. ಹಾಗಾದರೆ ಅದರ ಕಾಸಸ್ ಏನು ಅಂತ ನಾವು ತಿಳಿಯೋಣ. ಕಾಸಸ್ ಫಾರ್ ದ ರೆಬಿಲಿಯನ್ ಅಗೇನೆಸ್ಟ್ ಜಾರ್ಸ್. ಫಸ್ಟ್ ಒನ್, ದ ಜಾರ್ಸ್ ಯೂಸ್ಡ್ ಟು ಅಪ್ರೆಸ್ ನೋಬೆಲ್ಸ್, ಫ್ಯೂಡಲಾರ್ಡ್ಸ್, ಪಿಸೆಂಟ್ಸ್ ಆ್ಯಂಡ್ ಪೂರ್ ಪೀಪಲ್. ಇಲ್ಲಿ ಮೊದಲ ಕಾರಣ ಏನಂದರೆ ಈ ಜಾರ್ ದೊರೆಗಳು ಅಪ್ರೆಸ್ ಅಂದರೆ ದಬ್ಬಾಳಿಕೆ ಅಂತ ಕರಿತೀವಿ, ಶೋಷಣೆ ಅಂತ ಕರಿತೀವಿ. ಇಲ್ಲಿ ಅಲ್ಲಿನ ಶ್ರೀಮಂತ ವರ್ಗದವರನ್ನು, ಅದೇ ರೀತಿ ರೈತ ಜಮೀನ್ದಾರರನ್ನು, ರೈತರನ್ನು, ಬಡ ಜನರನ್ನು ಜಾರ್ ದೊರೆಗಳು ತುಂಬಾ ಶೋಷಣೆಯನ್ನು ಮಾಡ್ತಾರೆ, ಹಿಂಸೆಯನ್ನು ಮಾಡ್ತಾರೆ, ದಬ್ಬಾಳಿಕೆಯನ್ನು ಮಾಡ್ತಾರೆ. ಇದರಿಂದ ಕೂಡ ರಷ್ಯಾ ಕ್ರಾಂತಿ ಉಂಟಾಗೋದಕ್ಕೆ ಕಾರಣ ಆಗುತ್ತೆ ಅಂತ ನಾವು ಹೇಳ್ಬೋದು. ದ ಕ್ಯಾಪಿಟಲಿಸ್ಟ್ಸ್ ಹೂ ವರ್ ಎಮರ್ಜಿಂಗ್ ಆ್ಯಸ್ ಎ ನ್ಯೂ ಕ್ಲಾಸ್ ಎಕ್ಸ್ಪ್ಲೋಯ್ಟೆಡ್ ದ ವರ್ಕರ್ಸ್ ಆ್ಯಂಡ್ ಅದರ್ಸ್. ಇಲ್ಲಿ ಬಂಡವಾಳಗಾರರು, ಕಾರ್ಮಿಕರು ಅಂತಕ್ಕಂಥ ವರ್ಗಗಳು ಉಂಟಾಗ್ತವೆ. ಬಂಡವಾಳಗಾರರು ಕಾರ್ಮಿಕರನ್ನು ತುಂಬಾ ಶೋಷಣೆಯನ್ನು ಮಾಡ್ತಾರೆ. ಇದು ಕೂಡ ಮುಂದೆ ರಷ್ಯಾ ಕ್ರಾಂತಿಗೆ ಕಾರಣ ಆಗುತ್ತೆ. ದ ಪೀಪಲ್ ವರ್ ಫೆಡ್ ಅಪ್ ವಿತ್ ಜಾರ್ಸ್ ರೂಲ್. ಇಲ್ಲೇನಾಗುತ್ತೆ, ಜಾರ್ ದೊರೆಗಳ ಆಳ್ವಿಕೆಯಿಂದ ಜನರು ತುಂಬಾ ಬೇಸತ್ತು ಹೋಗಿರ್ತಾರೆ. ಅವರಿಗೆ ತಿನ್ನೋದಕ್ಕೆ ಆಹಾರ ಕೂಡ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿ ಉಂಟಾಗಿರುತ್ತೆ. ಜಾರಿಸಮ್ ವಾಸ್ ಬೀಯಿಂಗ್ ಕಾಲ್ಡ್ ಎ ಪ್ರಿಸನ್ ಆಫ್ ನ್ಯಾಷನಲಿಸಮ್. ಈ ರೀತಿ ಜಾರಿಸಮ್ ಅಂದರೆ ಜಾರ್ ಶಾಹಿ ಅಂತ ಕರಿತೀವಿ. ಈ ಜಾರ್ ದೊರೆಗಳ ಆಳ್ವಿಕೆ ಯಾವ ರೀತಿ ಇತ್ತು ಅಂದರೆ ರಾಷ್ಟ್ರೀಯತೆಯ ಜೈಲಾಗಿತ್ತು ಅಂತ ಕರೀತಾರೆ. ಎ ಪ್ರಿಸನ್ ಆಫ್ ನ್ಯಾಷನಲಿಸಮ್, ರಾಷ್ಟ್ರೀಯತೆಯ ಜೈಲು ಅಂತ ಕರೆಯಲ್ಪಟ್ಟಿದೆ. ಅಂದರೆ ಅಲ್ಲಿ ಯಾವುದೇ ರೀತಿಯ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರಲಿಲ್ಲ. ರಾಷ್ಟ್ರೀಯತೆಯ ಬಗ್ಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಕೂಡ ಅಲ್ಲಿಗೆ ಅವರಿಗೆ ಇರಲಿಲ್ಲ ಅಂತ ನಾವು ನೋಡ್ಬೋದು. ದ ಡಿಫೆಕ್ಟ್ ಆಫ್ ರಷ್ಯಾ ಬೈ ಜಪಾನ್ ಇನ್ 1905. 1905ರಲ್ಲಿ ಜಪಾನ್ನಿಂದ ರಷ್ಯಾ ಏನು ಮಾಡುತ್ತೆ, ಸೋಲುತ್ತೆ. ಅತ್ಯಂತ ಪುಟ್ಟ ರಾಷ್ಟ್ರವಾಗಿರ್ತಕ್ಕಂಥ ಜಪಾನ್ ರಷ್ಯಾವನ್ನು ಸೋಲಿಸಿದಾಗ ಅಲ್ಲಿನ ಜನತೆ ಕಾನ್ಫಿಡೆನ್ಸ್ ಬರುತ್ತೆ. ಅಷ್ಟು ಚಿಕ್ಕ ಜಪಾನ್ ಅದನ್ನು ರಷ್ಯಾವನ್ನು ಸೋಲಿಸಿದೆ, ನಾವ್ಯಾಕೆ ಜಾರ್ ದೊರೆಗಳ ದಬ್ಬಾಳಿಕೆ ವಿರುದ್ಧ ಹೋರಾಟವನ್ನು ಮಾಡಬಾರ್ದು, ಅವ್ರನ್ನ ಸೋಲಿಸಿ ನಾವ್ಯಾಕೆ ಸ್ವತಂತ್ರವನ್ನು ಪಡಿಬಾರ್ದು ಅಂತ ಹೋರಾಟವನ್ನು ಮಾಡಿದ್ರಿಂದ ಇಲ್ಲಿ ರಷ್ಯಾ ಕ್ರಾಂತಿ ಉಂಟಾಗುತ್ತೆ ಅಂತ ನಾವು ನೋಡ್ಬೋದು. ದೇರ್ ಆರ್ two steps in Russian Revolution. First step, February Revolution of 1917 and second one, October Revolution of 1917. ಇಲ್ಲಿ ಅಕ್ಟೋಬರ್ ಕ್ರಾಂತಿ ಮತ್ತು ಫೆಬ್ರವರಿ ಕ್ರಾಂತಿ ಎರಡು ಸ್ಟೆಪ್ಪಲ್ಲಿ ಈ ರಷ್ಯನ್ ರೆವಲ್ಯೂಷನ್ ನಡೆಯುತ್ತೆ ಅಂತ ನಾವು ನೋಡ್ಬೋದು. ಫಸ್ಟ್ ಒನ್, ಫೆಬ್ರವರಿ ರೆವಲ್ಯೂಷನ್ ಆಫ್ 1917. Many riots took place. Workers called for a general strike. ಇಲ್ಲಿ ರೈತರು ಅದೇ ರೀತಿ ಕಾರ್ಮಿಕರು ಏನು ಮಾಡ್ತಾರೆ, ಮೊದಲು ಜನರಲ್ ಸ್ಟ್ರೈಕ್ ಅಂದರೆ ಮುಷ್ಕರಕ್ಕೆ ಕರೆಯನ್ನು ನೀಡ್ತಾರೆ. ಇಲ್ಲಿ ಮುಷ್ಕರವನ್ನು ಮಾಡ್ತಾರೆ. ನೆಕ್ಸ್ಟ್, ಫ್ಯಾಕ್ಟರಿ ವರ್ಕರ್ಸ್ ಆ್ಯಂಡ್ ಪಿಸೆಂಟ್ಸ್ ಫೌಟ್ ವಿತ್ ವೆಪನ್ಸ್. ಇಲ್ಲಿ ಕಾರ್ಮಿಕರಾಗಿರ್ಬೋದು, ಹಳ್ಳಿಯ ರೈತರುಗಳು ಏನು ಮಾಡ್ತಾರೆ, ಶಸ್ತ್ರಾಸ್ತ್ರಗಳನ್ನು ಹಿಡಿದು ಹೋರಾಟವನ್ನು ಮಾಡ್ತಾರೆ. ನಂತರ ದ ಜಾರ್ಸ್ ಆರ್ಮಿ ಕ್ರಶ್ಡ್ ಇಟ್ ಮರ್ಸಿಲೆಸ್ಲಿ. ಮರ್ಸಿಲೆಸ್ಲಿ ಅಂದರೆ ಅಸಹನೀಯವಾಗಿ ಅಥವಾ ನಿರ್ದಯವಾಗಿ ರಷ್ಯಾದ ಜಾರ್ ದೊರೆಗಳ ಸೈನ್ಯ ಮಾಡುತ್ತೆ, ಈ ದಂಗೆಯಲ್ಲಿ ತೊಡಗಿರ್ತಕ್ಕಂಥವ್ರನ್ನ ದಮನ ಮಾಡುತ್ತೆ ಅಥವಾ ಅವ್ರನ್ನ ಏನು ಮಾಡುತ್ತೆ, ಬಂಧಿಸುತ್ತೆ ಅಥವಾ ಹಿಂಸೆಯನ್ನು ನೀಡಿ ಕೊಲ್ಲುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಲೇಟರ್ ವಿ ಐ ಲೆನಿನ್ ಆರ್
Vladimir Ilyich Lenin gave guidance in revolutionary technique to peasants and workers. ಇಲ್ಲಿ ಲೆನಿನ್ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ ಇಲ್ಲಿ. ಈ ಒಂದು ರಷ್ಯಾ ಕ್ರಾಂತಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾನೆ. ಇವನು ಈ ಒಂದು ರಷ್ಯಾ ಕ್ರಾಂತಿಗೆ ಗೈಡೆನ್ಸನ್ನು ನೀಡ್ತಾನೆ, ಮಾರ್ಗದರ್ಶನವನ್ನು ನೀಡ್ತಾನೆ. ಯಾವ ರೀತಿ ಟೆಕ್ನಿಕಲ್ಲಿ ಏನು ಮಾಡಬೇಕು, ನಾವು ಕ್ರಾಂತಿಯನ್ನು ಮಾಡಬೇಕು ಅಂತ ಗೈಡೆನ್ಸನ್ನು ನೀಡ್ತಾನೆ. ಇದರಿಂದ ಏನಾಗುತ್ತೆ, ಈ ರಷ್ಯನ್ ಕ್ರಾಂತಿ ಏನಾಗುತ್ತೆ, ತುಂಬ ಎಫೆಕ್ಟಿವ್ ಆಗಿ ನಡೆಯೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ದ ವರ್ಕಿಂಗ್ ಕ್ಲಾಸ್ ಎಂಗೇಜ್ಡ್ ಇನ್ ಮೋರ್ ಆ್ಯಂಡ್ ಮೋರ್ ಅಗಿಟೇಷನ್ಸ್. ಇಲ್ಲಿ ಏನಾಗುತ್ತೆ, ದುಡಿಯುವ ವರ್ಗಗಳಲ್ಲಿ ಹೆಚ್ಚೆಚ್ಚು ಹೋರಾಟಗಳಲ್ಲಿ ತೊಡಕೊಂತಾರೆ, ಹೆಚ್ಚೆಚ್ಚು ದಂಗೆಗಳಲ್ಲಿ ಅವರು ತೊಡಕೊಂತಾರೆ. ಸೊ ಲೆನಿನ್ ವಾಸ್ ಬ್ಯಾನಿಶ್ಡ್ ಫ್ರಮ್ ಕಂಟ್ರಿ. ಇಲ್ಲಿ ಲೆನಿನನ್ನು ದೇಶಭ್ರಷ್ಟ ಅಂತ ಘೋಷಣೆ ಮಾಡ್ತಾರೆ. ಇವ್ರನ್ನ ಬ್ಯಾನಿಷ್ ಮಾಡ್ತಾರೆ, ಬಹಿಷ್ಕಾರವನ್ನು ಮಾಡ್ತಾರೆ ರಷ್ಯಾದ ಜಾರ್ ದೊರೆಗಳು. ವೆನ್ ದ ಸ್ಟ್ರೈಕ್ ವಾಸ್ ಟೂ ಮೆನಿ ಆ್ಯಂಡ್ ಟೂ ಇಂಟೆನ್ಸ್, ನಿಕೋಲಸ್ II ಆರ್ ಸೆಕೆಂಡ್ ನಿಕೋಲಸ್ ರನ್ ಅವೇ. ಇಲ್ಲಿ ಹೋಗ್ತಾ ಈ ಒಂದು ಕ್ರಾಂತಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ರಷ್ಯಾದ ದೊರೆಯಾಗಿರ್ತಕ್ಕಂತಹ ಎರಡನೇ ನಿಕೋಲಸ್ ಏನು ಮಾಡ್ತಾನೆ, ಓಡಿ ಹೋಗ್ಬಿಡ್ತಾನೆ. ಈ ರಾಷ್ಟ್ರವನ್ನು ಬಿಟ್ಟು ಭಯದಿಂದ ಓಡಿ ಹೋಗ್ತಾನೆ. ಈ ರೀತಿ ಫೆಬ್ರವರಿ ರೆವಲ್ಯೂಷನ್ ಏನಾಗುತ್ತೆ, ಎಂಡ್ ಆಗುತ್ತೆ. ನೆಕ್ಸ್ಟ್ ಅಕ್ಟೋಬರ್ ರೆವಲ್ಯೂಷನ್ ಆಫ್ ರಷ್ಯಾ ಆ್ಯಂಡ್ ಲೆನಿನ್. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಹಂತದಲ್ಲಿ ನಡೆಯುತ್ತೆ, ಅಕ್ಟೋಬರ್ ರೆವಲ್ಯೂಷನ್ ಅಂತ ಕರಿತೀವಿ. ಅದನ್ನು ನೋಡ್ತಾ ಹೋಗೋಣ. ಲೆನಿನ್ ಹೂ ವಾಸ್ ಇನ್ ಎಕ್ಸೈಲ್ ಕೇಮ್ ಬ್ಯಾಕ್ ಟು ರಷ್ಯಾ ಆ್ಯಂಡ್ ಗೇವ್ ದ ಸಿಂಪಲ್ ಪಾಪ್ಯುಲಿಸ್ಟ್ ಸ್ಲೋಗನ್ಸ್ ಆಫ್ ಪೀಸ್, ಫುಡ್ ಆ್ಯಂಡ್ ಲ್ಯಾಂಡ್. ಇಲ್ಲಿ ರಷ್ಯಾ ದೇಶಭ್ರಷ್ಟನಾಗಿ ಅವನನ್ನು ಬಹಿಷ್ಕಾರ ಮಾಡಲಾಗಿರುತ್ತೆ. ಆದರೆ ಮತ್ತೆ ಏನು ಮಾಡ್ತಾನೆ, ರಷ್ಯಾ ದೇಶಕ್ಕೆ ಏನು ಮಾಡ್ತಾರೆ, ಲೆನಿನ್ ಬರ್ತಾನೆ. ದೇಶಭ್ರಷ್ಟನಾಗಿ ಅವನನ್ನು ಬಹಿಷ್ಕಾರ ಮಾಡಿದ್ರು ಕೂಡ ಮತ್ತೆ ರಷ್ಯಾಗೆ ಲೆನಿನ್ ಬರ್ತಾನೆ. ಅವನು ಜನರಿಗೆ ಶಾಂತಿ, ಪೀಸ್, ಫುಡ್ ಆ್ಯಂಡ್ ಲ್ಯಾಂಡ್ ಅಂತಕ್ಕಂಥ ಈ 3 ಘೋಷಣೆಗಳನ್ನು ನೀಡ್ತಾನೆ. ಇದು ಜನರಿಗೆ ಅಟ್ರ್ಯಾಕ್ಟ್ ಆಗುತ್ತೆ. ದ ವರ್ಕರ್ಸ್ ಆ್ಯಂಡ್ ಪೂರ್ ವಿಲೇಜರ್ಸ್ ರೆಸ್ಪಾನ್ಸ್ಡ್ ಓಲ್ ಹಾರ್ಟೆಡ್ಲಿ, ಅಂದರೆ ಮನಸ್ಪೂರ್ವಕವಾಗಿ ಇವನ ಘೋಷಣೆಗಳನ್ನು ಅಲ್ಲಿನ ಬಡವರಾಗಿರ್ಬೋದು, ವರ್ಕರ್ಸ್ ಏನು ಮಾಡ್ತಾರೆ, ಒಪ್ಕೊಂಡ್ಬಿಟ್ಟು ಲೆನಿನ್ಗೆ ಪ್ರೋತ್ಸಾಹವನ್ನು, ಅದೇ ರೀತಿ ಸಪೋರ್ಟನ್ನು ನೀಡ್ತಾರೆ. ಇನ್ ಅಕ್ಟೋಬರ್ 1917 ಎ ರೆವಲ್ಯೂಷನ್ ಟೂಕ್ ಪ್ಲೇಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಬೋಲ್ಶೆವಿಕ್ಸ್ ಆಫ್ ದ ಲೇಬರ್ ಪಾರ್ಟಿ. ಇಲ್ಲಿ ಬೋಲ್ಶೆವಿಕ್ ಅಂತಕ್ಕಂಥ ಕಾರ್ಮಿಕರು, ಲೇಬರ್ ಪಾರ್ಟಿ, ದುಡಿಮೆಗಾರರ ಒಂದು ಸಂಘ ಅಥವಾ ಒಂದು ನಾಯಕತ್ವದಲ್ಲಿ ಏನಾಗುತ್ತೆ, ಈ ಒಂದು ಕ್ರಾಂತಿ ಉಂಟಾಗುತ್ತೆ, ಅಕ್ಟೋಬರ್ ಕ್ರಾಂತಿ. ಈ ಸಂದರ್ಭದಲ್ಲಿ ಇಲ್ಲಿ ಲೆನಿನ್ನ ನೇತೃತ್ವದಲ್ಲಿ, ಅವನ ಲೀಡರ್ಶಿಪ್ಪಲ್ಲಿ ಏನಾಗುತ್ತೆ, ಬೋಲ್ಶೆವಿಕ್ ಕ್ರಾಂತಿ ಉಂಟಾಗುತ್ತೆ. ಈ ಬೋಲ್ಶೆವಿಕ್ ಕ್ರಾಂತಿಯ ನೇತೃತ್ವವನ್ನು ಲೀಡರ್ಶಿಪ್ನ ಯಾರು ವಹಿಸಿರ್ತಾರೆ ಅಂದರೆ ಲೆನಿನ್ ವಹಿಸಿರ್ತಾರೆ. He joined revolutionary forces and declared Russia a socialist republic. ಈ ಕೊನೆಗೆ ಏನಾಗುತ್ತೆ, ಬೋಲ್ಶೆವಿಕ್ಕರ ನೇತೃತ್ವದಲ್ಲಿ ಈ ಅಕ್ಟೋಬರ್ ಕ್ರಾಂತಿ ಉಂಟಾಗಿ ಈ ಕ್ರಾಂತಿಯಲ್ಲಿ ಬೋಲ್ಶೆವಿಕ್ಕರು ಜಯವನ್ನು ಗಳಿಸ್ತಾರೆ. ಅದಾದ ನಂತರ ಲೆನಿನ್ ಜಾಯ್ನ್ಡ್ ರೆವಲ್ಯೂಷನರಿ ಫೋರ್ಸಸ್ ಆ್ಯಂಡ್ ಡಿಕ್ಲೇರ್ಡ್ ರಷ್ಯಾ ಎ ಸೋಷಿಯಲಿಸ್ಟ್ ರಿಪಬ್ಲಿಕ್. ಈ ಒಂದು ರಷ್ಯಾದ ಕ್ರಾಂತಿ ಪಡೆಯನ್ನು ಇವನು ಲೆನಿನ್ ಸೇರ್ಕೊಂಡ್ಬಿಟ್ಟು ಏನು ಮಾಡ್ತಾನೆ, ರಷ್ಯಾವನ್ನು ಸೋಷಲಿಸ್ಟ್ ರಿಪಬ್ಲಿಕ್, ಸಮಾಜವಾದಿ ಗಣರಾಜ್ಯ ಅಂತಕ್ಕಂತಹ ಘೋಷಣೆಯನ್ನು ಮಾಡ್ತಾನೆ. ಇಷ್ಟು ದಿನ ಏನಾಗುತ್ತೆ, ಇಲ್ಲಿ ಡಿಕ್ಟೇಟರ್ಶಿಪ್ ಇತ್ತು, ನಿರಂಕುಶಾಧಿಕಾರ ಇತ್ತು. ಈ ಒಂದು ರಷ್ಯಾ ರೆವಲ್ಯೂಷನಿಂದ ಲೆನಿನ್ ಏನನ್ನು ಘೋಷಣೆ ಮಾಡ್ತಾನೆ ಅಂದರೆ ಸೋಷಲಿಸ್ಟ್ ರಿಪಬ್ಲಿಕ್, ರಷ್ಯಾವನ್ನು ಸಮಾಜವಾದಿ ಗಣರಾಜ್ಯವಾಗಿ ಘೋಷಣೆಯನ್ನು ಮಾಡ್ತಾನೆ. ಆಫ್ಟರ್ ಲೆನಿನ್ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ರಷ್ಯಾ. ನಂತರ ಏನು ಮಾಡ್ತಾನೆ, ಈ ಒಂದು ರಷ್ಯಾದ ಪ್ರೆಸಿಡೆಂಟ್ ಆಗಿ ಲೆನಿನ್ನು ನೇಮಕ ಆಗ್ತಾನೆ. ಈ ರೀತಿ ನೇಮಕ ಆಗಿರ್ತಕ್ಕಂತಹ ಲೆನಿನ್ ರಷ್ಯಾದಲ್ಲಿ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಸೊ ಇದು ರಷ್ಯನ್ ರೆವಲ್ಯೂಷನ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? Dear students, today in this class we discuss about the First World War and causes
and effects or impact of First World War, and next Russian Revolution and causes of Russian Revolution, and steps of Russian Revolution. In the next class, we will discuss about the another important matters in this chapter, dictators and reforms of Lenin and etc. Okay, understand? Thank you.